ಅಷ್ಟೇ ಅವ್ರ ಮಾತಕ್ಕಷ್ಟೇ ಬೆಲೆ. ಅವ್ರು ಅಂದ್ರೆ ನೀವು ನಮ್ಮ ಜೊತೆ ಮಾತಾಡಿ ನಾವು ಉತ್ತರ ಕೊಡ್ತೀವಿ ಅನ್ನೋಂಗೆ ಹೇಳ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮತ್ತು ಸಹಜದ ರೀ, ನೋಡ್ತಾ ಇದ್ದೀವಿ ಕಳೆದ 1 ತಿಂಗಳು 2 ತಿಂಗಳ ಬರೀ ಇದೇ ಚರ್ಚೆ ಆದ ತಕ್ಷಣ ನವಂಬರ್ದಲ್ಲಿ ಬದಲಾವಣೆ, ನವಂಬರ್ ಕ್ರಾಂತಿ. ಅದು ಯಾವ ಸಂದರ್ಭದಲ್ಲಿ ಅವ್ರು ನಮ್ಮ ಮುಖ್ಯ ಏನು ರಾಜನ ಕ್ರಾಂತಿ ಅಂತ ಹೇಳಿದ್ರು ಶುರು ಆಗಿಬಿಟ್ಟದ ಅಲ್ಲಿಂದ. ಅದೊಂದು ಪಾಯಿಂಟ್ ಮೇಲೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಜನರು ಇತ್ತೀಚೆಗೆ ರೋಷ್ ಹೋದಂಗೆ ಆಗಲಿರ್ತದ. ಏನಪ್ಪ ಹೊಳ್ಳೆ ಅದನ್ನ ನೋಡು, ಮತ್ತೆ ಬೇರೆ ಇಲ್ಲೇನು, ಇವ್ರು ಡೆವಲಪ್ಮೆಂಟ್ ಇಲ್ಲೇನು, ಇದೇ ಬೇಕಾಗಿದ್ದು ವಿರೋಧ ಪಕ್ಷ. ಇವ್ರು ಕೊಟ್ಟ ಗ್ಯಾರಂಟಿ ಹೆಸರುಗಳು ಗ್ಯಾರಂಟಿ ಕೊಟ್ಟಿದ್ದು ಒಟ್ಟು ನಶಿಸಿ ಹೋಗ್ರಿ, ಇವ್ರೇನು ಮಾಡ್ತಾ ಇಲ್ಲ, ಇವರು ನಿಷ್ಕ್ರಿಯರಿದ್ದಾರಪ್ಪ. ಖಜಾನೆ ಹಾಳು ಮಾಡಿದರು, ಖಜಾನೆ ದುಡ್ಡೆಲ್ಲ ಕೊಟ್ಬಿಟ್ರು ಈ ಒಂದು ಗ್ಯಾರಂಟಿಗಳಿಗೆ. ಹೀಗಾಗಿ ರಾಜ್ಯ ದಿವಾಳಿ ಆಗ್ತದ, ಏನು ಉಳಿದಿಲ್ಲ, ಎಲ್ಲ ರೇಟ್ಗಳು ಹೆಚ್ಚಾಗಿದ್ದಾವೆ, ಇನ್ನೇನು ಕಡಿಮೆ ಆಗೋದಿಲ್ಲ ಅನ್ನುವಂಥ ಒಂದು ಆರೋಪಗಳನ್ನ ಮೇಲಿನೆಲ್ಲ BJP ಮಾಡ್ತಾನೆ ಹೇಳ್ತಾರೆ. ಅದಕ್ಕಾಗಿ ಇದನ್ನು ಬಳಸ್ಕೊಳ್ತಾ ಇರ್ತಾರೆ. ಆಯಿತು, ಭಾಳ ಚಲೋ ಆಯಿತು, ಬಿದ್ದು ಹೋದ್ರೆ ಆಟೋಮೆಟಿಕ್ಕಾಗಿ ಒಂದು 5-6 ತಿಂಗಳು ಕೊಟ್ಟಂಗೆ ಮಾಡಿ DKಶಿ ಅವ್ರು ಬೆಂಬಲ ಸೂಚನೆ ಮಾಡಿ ನಂತರ DKಶಿ ಅವ್ರನ್ನ ಬದಿಗೆ ಸೇರಿಸಿ ತಾವು ಮಾಡ್ಕೊಂಡು ಹೋಗುವಂಥದ್ದು. ಕಾಂಗ್ರೆಸ್ಸಿಗೆ ಆಡಳಿತ ಮಾಡೋಕ್ಕೆ ಬರೋದಿಲ್ಲ ರೀ. ಅವ್ರೇನು ಮಾಡ್ತಾರೆ ನೋಡಿ, ಕೈಯಾಗಿ ಜನ ಕೊಟ್ಟರು 136 ಜನರು ಕೊಟ್ಟರು, ಏನು ಮಾಡಿದರು ಅಂತ ಹೇಳ್ತಾ ಹೋಗುವಂಥ ಒಂದು ಮುಂದಿನ ಒಂದು ಏನಪ್ಪ ಅಂತಂದ್ರೆ ಹೆಜ್ಜೆ BJPಗರದ್ದು. ಅದಕ್ಕಾಗಿ ಇದು ಎದ್ದ ತಕ್ಷಣ ಬ್ಯಾನ್ ಐತಿ ಬಿಟ್ಟಿದ್ದಾರೆ. ಉಳಿದು ದೋಷ ಇಲ್ಲಿ ಇವರಲ್ಲಿ ಸಿದ್ದರಾಮಯ್ಯ ಒಂದ ನೀವು ಮುಖ್ಯಮಂತ್ರಿಯಿಂದ ಇಳಿತೀರಿ ಅಂತ ಹೋದ್ಯಾರ. ಸುದ್ದಿ ಬರಾದವ ಅದಕ್ಕೆ ಪಾಪ ಬ್ಯಾಸತ್ತು. ಯಾವ ಪೇಪರ್ದಾಗ ಬಂದದ್ರಿ, ಯಾರು ಹೇಳಿದಾರೆ, ಯಾವ ಮೀಡಿಯಾದಾರಿ, ಎಲ್ಲಿ ಹೇಳಿದಾರೆ, DK ಶಿವಕುಮಾರ್ ಹೇಳಿದ್ರಿ ಇಲ್ರಿ, ಅದು ಪಾಪ ಬ್ಯಾಸತ್ತು ಕೇಳ್ತಾ ಇದ್ದಾರೆ. DK ಶಿವಕುಮಾರ್ ಹೇಳ್ತಾ ಇದ್ದಾರೆ ಪಾಪ ನಮ್ಮದು ಇಬ್ಬರದ್ದು ಒಂದದ್ರಿ, ನಾವು ಉಳಿದವ್ರ ಮಾತಿಗೆ ಬೆಲೆ ಇಲ್ಲ, ನಾವು ಇಬ್ಬರು ಮಾತಾಡ್ಕೊಂಡು ನಡೆಸಿವಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಪ್ರತಿಯೊಂದು ಕಾರ್ಯಕ್ರಮ ನೋಡ್ರಿ, ಇಬ್ಬರು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಿರ್ತಾರೆ, ಕೂಡಿ ಕೆಲಸ ಮಾಡ್ತಿರ್ತಾರೆ. ಯಾವುದೇ ಫಂಕ್ಷನ್ ಇದ್ದರೂ ಸಣ್ಣ ಫಂಕ್ಷನ್ದಲ್ಲೂ ಸಹಿತ ಅವರಿಬ್ಬರು ಜೊತೆಯಾಗಿ ಹೋಗಿರ್ತಾರೆ. ಕೆಲವರು ನಿಜಾಮದ ಮಾತು ಬಂದಾಗ ಆ ಸಂದರ್ಭದಲ್ಲಿ ಸ್ವಲ್ಪ ಸಿದ್ದರಾಮಯ್ಯರ ಬದಿಗೆ ಸೇರಿರ್ತಾರೆ.